Hi everyone. In the last video, we discussed about functions. So now let's discuss how to pass array and strings as parameters to the functions. So ಇಲ್ಲಿವರೆಗೂ we saw how to pass basic data types. Basic data types ಅಂದ್ರೆ ಯಾವುದು ಇಂಟಿಜರ್ಸ್, ಫ್ಲೋಟ್, ಕ್ಯಾರ್ ಈ ತರ ಬೇಸಿಕ್ ಡೇಟಾ ಟೈಪ್ಸ್ ನಾವು ಈಸಿಯಾಗಿ ಪ್ಯಾರಾಮೀಟರ್ಸ್ ಆಗಿ ವಿ ವರ್ ಪಾಸಿಂಗ್ ಟು ದ ಫಂಕ್ಷನ್ಸ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಲೆಟ್ಸ್ ಡಿಸ್ಕಸ್ ಹೌ ಟು ಪಾಸ್ ಅರೇಸ್ ಅಂಡ್ ಸ್ಟ್ರಿಂಗ್ಸ್ to the function. Got it? So the first topic is passing arrays to the function. Here we will be focusing on Here we will be focusing on one dimensional array. ಅಂದ್ರೆ ಒನ್ ಡೈಮೆನ್ಷನಲ್ ಅರೇನ ಯಾವ ರೀತಿ ಪಾಸ್ ಮಾಡೋದು ಆಸ್ ಅ ಪ್ಯಾರಾಮೀಟರ್ ಟು ದ ಫಂಕ್ಷನ್ ಅಂತ ನೋಡೋಣ. ಸೊ ದಿಸ್ ಇಸ್ ಅ ಸಿಂಪಲ್ ಪ್ರೋಗ್ರಾಮ್. ಓಕೆ, ಫಸ್ಟ್ stdio.h ಏನಿದೆ ಹೆಡರ್ ಫೈಲ್ ರೀಡ್ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ದ ಕಂಟ್ರೋಲ್ ವಿಲ್ ಗೋ ಟು ದ ಮೇನ್ ಫಂಕ್ಷನ್. ಸೊ ಮೇನ್ ಫಂಕ್ಷನ್ ಬಂದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ದ ಇನ್ಪುಟ್ ದಿಸ್ ಒನ್ ಇಂಟ್ ಎ ಅಂತ ಏನ್ ತಗೊಂಡಿದೀವಿ ಅರೆ ಕ್ರಿಯೇಟ್ ಆಗುತ್ತೆ, ಇಂಟಿಜರ್ ಅರೆ ವಿತ್ 5 ಮೆಮೊರಿ ಲೊಕೇಶನ್ಸ್. ಆ 5 ಮೆಮೊರಿ ಲೊಕೇಶನ್ ಅಲ್ಲಿ ವಿ ಆರ್ ಸ್ಟೋರಿಂಗ್ 10, 20, 30, 40 ಅಂಡ್ 50. ನೆಕ್ಸ್ಟ್ ಡಿಸ್ಪ್ಲೇ ಎ, 5 ಅಂತಿದೆ. ಸೊ ಡಿಸ್ಪ್ಲೇ ಎ, 5 ಡಿಸ್ಪ್ಲೇ ಇಸ್ ನಥಿಂಗ್ ಬಟ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಇದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಪಾಸಿಂಗ್ ಎ, ನಮ್ದು ಅರೆ ಏನ್ ಡಿಫೈನ್ ಮಾಡ್ಕೊಂಡಿದೀವಿ ದಟ್ ಒನ್, ಅಂಡ್ 5 ಇಸ್ ನಥಿಂಗ್ ಬಟ್ the size of array. Got it? Size of the array ಏನಕ್ಕೆ ಪಾಸ್ ಮಾಡಬೇಕು, ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ನಾವಿಲ್ಲಿ ರಿಸೀವಿಂಗ್ ಪ್ಯಾರಾಮೀಟರ್ ಏನಿದೆ ಫಾರ್ಮಲ್ ಪ್ಯಾರಾಮೀಟರ್ ಅರೆ ಬ್ರಾಕೆಟ್ಸ್ ಇದೇನ್ ಡಿಕ್ಲೇರ್ ಮಾಡಿದೀವಿ, ದಿಸ್ ಇಟ್ ವಿಲ್ ಸ್ಟೋರ್ ಓನ್ಲಿ ದ ಬೇಸ್ ಅಡ್ರೆಸ್. ಬೇಸ್ ಅಡ್ರೆಸ್ ಯಾವ್ದ್ರದ್ದು, ಈ ಪರ್ಟಿಕ್ಯುಲರ್ ಅರೆ ಎ ಅಂತ ಏನ್ ಡಿಕ್ಲೇರ್ ಮಾಡಿದೀವಿ ಈ ಅರೆದು ಫಸ್ಟ್ ಸ್ಟಾರ್ಟಿಂಗ್ ಅಡ್ರೆಸ್ ಏನಿರುತ್ತೆ ದಟ್ ವಿಲ್ ಓನ್ಲಿ ಬಿ ಸ್ಟೋರ್ಡ್ ಹಿಯರ್ ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ. ಸೊ ನಮ್ಮ ಫಂಕ್ಷನ್ ಡಿಸ್ಪ್ಲೇ ಫಂಕ್ಷನ್ ಏನಿದೆ ದಟ್ ಡಸ್ ನಾಟ್ ನೋ ದ ಸೈಜ್ ಆಫ್ ಅರೆ ವಿಚ್ ವಿ ಹ್ಯಾವ್ ಪಾಸ್ಡ್. ಯಾವ ಅರೆ ಪಾಸ್ ಮಾಡಿದೀವಿ, ಎ. ಸೊ ವೆನ್ ವಿ ಆರ್ ಟ್ರಾವರ್ಸಿಂಗ್ ಅಥವಾ ಅರೆ ರೀಡ್ ಮಾಡ್ತಿದೀವಿ ಅಂದ್ರೆ ವಿ ನೀಡ್ ಟು ನೋ ದ ಲೆಂತ್ ಆಫ್ ದ ಅರೆ. ಲೆಂತ್ ಆಫ್ ದ ಅರೆ ಗೊತ್ತಿರ್ಬೇಕು, ಅವಾಗ ಮಾತ್ರ ನಾವು ಅರೆನ ಕರೆಕ್ಟ್ ಆಗಿ ಟ್ರಾವರ್ಸಲ್ ಮಾಡಕ್ಕಾಗೋದು. ಇಲ್ಲ ಅಂದ್ರೆ ವಿ ಕಾಂಟ್ ಟ್ರಾವರ್ಸ್ ಇಟ್. ಅಥವಾ ಬೇಸಿಕ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗಲ್ಲ, ಬಿಕಾಸ್ ದಿಸ್ ವಾಯ್ಡ್ ಡಿಸ್ಪ್ಲೇ ಫಂಕ್ಷನ್ ಇಲ್ಲಿ ಅದಕ್ಕೆ ಅರೆ ಲೆಂತ್ ಎಷ್ಟಿದೆ ಅದ್ ಗೊತ್ತಿರಲ್ಲ. ಬಟ್ ಇನ್ ಕೇಸ್ ಆಫ್ ವಾಯ್ಡ್ ಮೇನ್ ನಾವಿಲ್ಲಿ ಅರೆ ಆಪರೇಷನ್ಸ್ ಮಾಡ್ಬೋದು ಈಸಿಯಾಗಿ, ಬಿಕಾಸ್ ಇಲ್ಲಿ ಅರೆ ನಾವು ಡಿಫೈನ್ ಮಾಡ್ಕೊಂಡಿದೀವಿ ಅಂಡ್ ದ ಕಂಪೈಲರ್ ಇಸ್ ನೋಯಿಂಗ್ ದ ಅರೆ ಲೆಂತ್. ಬಟ್ ಹಿಯರ್ ಡಿಸ್ಪ್ಲೇ ಫಂಕ್ಷನ್ ಬಂದಾಗ ಹಿಯರ್ ಇಟ್ ಡಸ್ ನಾಟ್ ನೋ ದ ಲೆಂತ್ ಆಫ್ ದ ಅರೆ. ಅದಕ್ಕೆ ಬರೀ ಬೇಸ್ ಅಡ್ರೆಸ್ ಮಾತ್ರ ಗೊತ್ತಿರುತ್ತೆ. ಯೂಸಿಂಗ್ ದ ಬೇಸ್ ಅಡ್ರೆಸ್ ಇಟ್ ವಿಲ್ ಕ್ಯಾಲ್ಕುಲೇಟ್ ದ ನೆಕ್ಸ್ಟ್ ಎಲಿಮೆಂಟ್ಸ್ ಅಡ್ರೆಸ್. ಅವಾಗ ನೆಕ್ಸ್ಟ್ ಎಲಿಮೆಂಟ್ ನ ಆಕ್ಸೆಸ್ ಮಾಡಕ್ಕಾಗೋದು. ಸೊ ದಟ್ಸ್ ವೈ ವಿ ನೀಡ್ ಟು ಪಾಸ್ ದ ಅರೆ ಸೈಜ್ ಹಿಯರ್. ಗಾಟ್ ಇಟ್? ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದ್ ಏನ್ ಅನ್ಕೋಬಹುದು ಅಂದ್ರೆ ಲೈಕ್ ಸೈಜ್ ಆಫ್ ಆಪರೇಟರ್ ಇರುತ್ತೆ. ಸೊ ವಿ ಕ್ಯಾನ್ ಪಾಸ್ ದ ಅರೆ ಹಿಯರ್. ಫಾರ್ಮಲ್ ಪ್ಯಾರಾಮೀಟರ್ ನ ಇಲ್ಲಿ ಮೆನ್ಷನ್ ಮಾಡ್ಬೋದು, ದಟ್ ವಿಲ್ ಗಿವ್ ದ ಲೆಂತ್ ಆರ್ ಸೈಜ್ ಆಫ್ ದ ಅರೆ ಅಂತ ಅನ್ಕೋಬಹುದು. ಬಟ್ ಈ ಪರ್ಟಿಕ್ಯುಲರ್ ವಾಯ್ಡ್ ಡಿಸ್ಪ್ಲೇ ಫಂಕ್ಷನ್ ಒಳಗಡೆ ದಿಸ್ ಸೈಜ್ ಆಫ್ ಆಪರೇಟರ್ ಇಟ್ ವಿಲ್ ಗಿವ್ ಇನ್ವ್ಯಾಲಿಡ್ ಆನ್ಸರ್. ಏನಕ್ಕೆ ಅಂದ್ರೆ ದ ಸೇಮ್ ರೀಸನ್ ಅರೆ ದಿಸ್ ಪರ್ಟಿಕ್ಯುಲರ್ ಫಾರ್ಮಲ್ ಪ್ಯಾರಾಮೀಟರ್ ಅರೆ ಏನಿದೆ ದಿಸ್ ಇಸ್ ಸ್ಟೋರಿಂಗ್ ಓನ್ಲಿ ದ ಬೇಸ್ ಅಡ್ರೆಸ್, ನಾಟ್ ದ ಕಂಪ್ಲೀಟ್ ಅರೆ. ರಿಮೆಂಬರ್ ದಿಸ್, ಕಂಪ್ಲೀಟ್ ಅರೆ ಸ್ಟೋರ್ ಆಗಿರಲ್ಲ, ಜಸ್ಟ್ ದ ಬೇಸ್ ಅಡ್ರೆಸ್ ಸ್ಟೋರ್ ಆಗಿರುತ್ತೆ. Got it? So when we are calling the function display a, 5 ಅಂತ ಕಾಲ್ ಮಾಡ್ತಿದೀವಿ ಅಂದ್ರೆ this a it will transfer the base address to the formal parameter and we will pass the array size so that compiler can know what is the length of the array in case of void display. Got it? Next it will come into the control will move into the body of the function. Next int I ಅಂತ ಡಿಕ್ಲೇರ್ ಮಾಡ್ತಿದೀವಿ. Here we are printing the array elements. So printf the array elements are ಅಂತ ತಗೊಂಡ್ವಿ. Next we are taking a for loop.
ಕರೆಕ್ಟ್. ಯಾಕೆಂದ್ರೆ ಒನ್ ಡೈಮೆನ್ಷನಲ್ ಅರೇಲಿ ವಿ ಹ್ಯಾವ್ ಮಲ್ಟಿಪಲ್ ಎಲಿಮೆಂಟ್ಸ್ ಅಂಡ್ ದೀಸ್ ಈಚ್ ಎಲಿಮೆಂಟ್ ನೀಡ್ಸ್ ಟು ಬಿ ಡಿಸ್ಪ್ಲೇಡ್ ಅಥವಾ ಪ್ರಿಂಟ್ ಆಗಿರ್ಬೇಕು. ಕರೆಕ್ಟ್. ಸೊ ವಿ ಆರ್ ಟೇಕಿಂಗ್ ದ ಫಾರ್ ಲೂಪ್. ಸೊ ಫಾರ್ ಐ ಈಕ್ವಲ್ಸ್ ಟು 0 ಇನಿಷಿಯಲೈಸ್ ಮಾಡಿದ್ವಿ ಬಿಕಾಸ್ ಅರೇ ಇಂಡೆಕ್ಸ್ ವಿಲ್ ಬಿಗಿನ್ ಫ್ರಮ್ 0. ನೆಕ್ಸ್ಟ್ ಐ ಲೆಸ್ ದ್ಯಾನ್ ಸೈಜ್ ಅಂತ ತಗೊಂಡಿದೀವಿ. ದಿಸ್ ಈಸ್ ದ ಅರೇ ಸೈಜ್. ನಾವಿಲ್ಲಿ 5 ಏನ್ ಪಾಸ್ ಮಾಡಿದೀವಿ ಅದು ತಗೊಳುತ್ತೆ. ದಟ್ ಈಸ್ ಐ ಲೆಸ್ ದ್ಯಾನ್ 5 ಅಂಡ್ ಆಫ್ಟರ್ ಈಚ್ ಇಟಿರೇಷನ್ ಐ ವಿಲ್ ಬಿ ಇನ್ಕ್ರಿಮೆಂಟೆಡ್. So I less than 5. Initially I is equal to 0. So 0 less than 5. This condition is true. ಏನಾಗುತ್ತೆ? It will print the first element, that is 10. Next again I increment ಆಗುತ್ತೆ. That time it will check 1 less than 5. True ಆಗುತ್ತೆ. Again it will print the next element 20. So ಈ ರೀತಿ ಎಲ್ಲಾ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. Got it? So now let's run this program and check. So this is the program. See here, it is displaying the array elements. ನಾವೇನ್ ಅರೇ ಎಲಿಮೆಂಟ್ಸ್ ನ ಸ್ಟೋರ್ ಮಾಡಿದ್ವಿ ಅಷ್ಟನ್ನು ಡಿಸ್ಪ್ಲೇ ಮಾಡ್ತಿದೆ. ಗಾಟ್ ಇಟ್. ಇಲ್ಲಿ ಇನ್ ಕೇಸ್ ಆಫ್ ವಾಯ್ಡ್ ಮೇನ್ ಹಿಯರ್ ಯು ಕ್ಯಾನ್ ಟೇಕ್ ದ ಯೂಸರ್ ಇನ್ಪುಟ್ ಆಲ್ಸೋ. ಅಂದ್ರೆ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ನ ತಗೊಂಡು ಅಲ್ಲಿ ಇನ್ಪುಟ್ಸ್ ತಗೊಂಡು ಯು ಕ್ಯಾನ್ ಪಾಸ್ ದಟ್ ಅರೇ ಟು ದ ಡಿಸ್ಪ್ಲೇ. ದಟ್ ವಿಲ್ ಆಲ್ಸೋ ವರ್ಕ್. ಆದ್ರೆ ಅವಾಗ ಏನ್ ಮಾಡ್ತೀರಾ, ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ದ ಯೂಸರ್ ಇನ್ಪುಟ್, ನೀವೇನ್ ಮಾಡಿರ್ತೀರಾ, ದ ಸೈಜ್ ಎನ್ ಸೈಜ್ ಎನ್ ಅಂತ ನೀವು ಡಿಫೈನ್ ಮಾಡ್ಕೊಂಡಿರ್ತೀರಾ ಹಿಯರ್ ಟು ಟೇಕ್ ದ ಇನ್ಪುಟ್. ದಟ್ ಈಸ್ ಲೈಕ್ ಫಾರ್ ಲೂಪ್ ಅಲ್ಲಿ ಏನ್ ಮಾಡಿರ್ತೀರಾ, ಫಾರ್ ಐ ಈಕ್ವಲ್ಸ್ ಟು 0, ಐ ಲೆಸ್ ದ್ಯಾನ್ ಎನ್ ಅಂಡ್ ಐ ಪ್ಲಸ್ ಪ್ಲಸ್ ತಗೊಳ್ತೀರಾ. ಅಂಡ್ ಇನ್ಸೈಡ್ ದಿಸ್ ಯು ವಿಲ್ ರೈಟ್ ದ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್. ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಅಂಡ್ ದೆನ್ ಆಂಪರ್ಸೆಂಟ್ ಎ ಆಫ್ ಐ ಅಂತ ತಗೊಂಡಿರ್ತೀವಿ. ಕರೆಕ್ಟ್. ಸೊ ದಿಸ್ ಈಸ್ ಹೌ ಯು ವಿಲ್ ಟೇಕ್ ದ ಯೂಸರ್ ಇನ್ಪುಟ್ ಫಾರ್ ಅರೇ. ಇಲ್ಲಿ ಎನ್ ಏನಿದೆ, ದಿಸ್ ಯು ವಿಲ್ ಆಸ್ಕ್ ದ ಯೂಸರ್ ಟು ಗಿವ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಅರೇ. ಕರೆಕ್ಟ್. ಸೊ ನೀವೀಗ ಫಂಕ್ಷನ್ ಕಾಲ್ ಮಾಡುವಾಗ ಏನ್ ಮಾಡ್ತೀರಾ, ಯು ವಿಲ್ ಪಾಸ್ ಇಟ್ ಆಸ್ ಡಿಸ್ಪ್ಲೇ ಎ ಕಾಮಾ ಯು ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ಎನ್. ನಂಬರ್ ಮೆನ್ಷನ್ ಮಾಡಲ್ಲ, ಇನ್ಸ್ಟೆಡ್ ಯು ವಿಲ್ ಗಿವ್ ಇಟ್ ಆಸ್ ಎನ್. ಗಾಟ್ ಇಟ್. ಸೊ ದಿಸ್ ಈಸ್ ಹೌ ಯು ವಿಲ್ ಕಾಲ್ ದ ಫಂಕ್ಷನ್ ವೆನ್ ವಿ ಆರ್ ಟೇಕಿಂಗ್ ದ ಯೂಸರ್ ಇನ್ಪುಟ್. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಅರೇ ಸೈಜ್ ಮೆನ್ಷನ್ ಮಾಡಿಲ್ಲ. ಕರೆಕ್ಟ್. ಬಟ್ ಯು ಕ್ಯಾನ್ ಮೆನ್ಷನ್ ದ ಸೈಜ್ ಆಲ್ಸೋ. ದಟ್ ಈಸ್ ಅರೇ 5 ಅಂತ ಈ ತರನ ಮೆನ್ಷನ್ ಮಾಡ್ಬೋದು. ಬಟ್ ದ ಬೆಸ್ಟ್ ಆಪ್ಷನ್ ಇಸ್ ಅರೇ ಸೈಜ್ ನ ಮೆನ್ಷನ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ವಿ ಡೋಂಟ್ ನೋ ಹೌ ಮೆನಿ ಇನ್ಪುಟ್ಸ್ ದ ಯೂಸರ್ ವಿಲ್ ಬಿ ಗಿವಿಂಗ್. ಕರೆಕ್ಟ್ ಅಲ್ವಾ? ಸೊ ಇಫ್ ವಿ ಮೆನ್ಷನ್ ದ ಅರೇ ಸೈಜ್ ಆಸ್ 5, ಆಮೇಲೆ ನೆಕ್ಸ್ಟ್ ಇಲ್ಲಿ ಅರೇ ನಾವು ಫಂಕ್ಷನ್ ಕಾಲ್ ಮಾಡುವಾಗ ಇಲ್ಲಿ ಪಾಸ್ ಮಾಡೋ ಅರೇ ಸೈಜ್ ಇಫ್ ಇಟ್ ಈಸ್ 6, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ಮಿಸ್ ಮ್ಯಾಚ್ಡ್. ಲಾಸ್ಟ್ ಇನ್ಪುಟ್ ಏನಿರುತ್ತೆ ಅರೇದು, ದಟ್ ವಿಲ್ ನಾಟ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮಲ್ ಪ್ಯಾರಾಮೀಟರ್. ನೆಕ್ಸ್ಟ್ ಅರೇ ಎಲಿಮೆಂಟ್ ಜಸ್ಟ್ 5th ಎಲಿಮೆಂಟ್ ರೀಡ್ ಮಾಡಿ ಅಲ್ಲಿಗೆನೆ ಸ್ಟಾಪ್ ಆಗುತ್ತೆ. ಗಾಟ್ ಇಟ್. ಸೊ ದ ಬೆಟರ್ ಒನ್ ಇಸ್ ಅರೇ ಸೈಜ್ ನ ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಗಾಟ್ ಇಟ್. ದೀಸ್ ಆರ್ ಅವರ್ ಆಕ್ಚುಯಲ್ ಪ್ಯಾರಾಮೀಟರ್, ದಿಸ್ ಇಸ್ ದ ಫಾರ್ಮಲ್ ಪ್ಯಾರಾಮೀಟರ್. ಸೊ ಡೋಂಟ್ ಮೆನ್ಷನ್ ದ ಅರೇ ಸೈಜ್ ಇನ್ ಕೇಸ್ ಆಫ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಸೊ ಇದಿಷ್ಟು passing arrays as functions in case of one-dimensional array. Before moving to the next topic, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ classes. The next topic is, can we modify the values of array through formal parameters? Can we do that? ಯಾಕೆಂದ್ರೆ we have seen pass by value and pass by address. Correct. Pass by value ಏನಾಗ್ತಿತ್ತು, here the values cannot be modified. Formal parameters ಅಲ್ಲಿ changes ಮಾಡಿದ್ರು actual parameters ಏನು ವೇರಿ ಆಗ್ತಿರ್ಲಿಲ್ಲ. But in case of pass by address, the values were being modified. Modify ಆಗ್ತಿತ್ತು. ಏನಕ್ಕೆ ಅಂದ್ರೆ we were passing the address of that particular variable. ಹಾಗಾಗಿ actual parameters ಕೂಡ ವ್ಯತ್ಯಾಸ ಆಗ್ತಿತ್ತು when we use it to modify the formal parameters. ಸೊ ಇವಾಗ ಇನ್ ಕೇಸ್ ಆಫ್ ಅರೇ ಈ ಪರ್ಟಿಕ್ಯುಲರ್ ಕೇಸಸ್, 2 ಕೇಸಸ್ ಏನಿದೆ, ಪಾಸ್ ಬೈ ವ್ಯಾಲ್ಯೂ ಅಂಡ್ ಪಾಸ್ ಬೈ ಅಡ್ರೆಸ್, ಯಾವ್ದು ಅಪ್ಲೈ ಆಗುತ್ತೆ ಅಂತ ನೋಡೋಣ. ರಿಮೆಂಬರ್ ಲಾಸ್ಟ್ ಪ್ರೋಗ್ರಾಮ್, ಇವಾಗಷ್ಟೇ ಡಿಸ್ಕಸ್ ಮಾಡಿದ ಪ್ರೋಗ್ರಾಮ್ ಅಲ್ಲಿ ನಾನು ಏನ್ ಹೇಳಿದೆ, ವೆನ್ ವಿ ಆರ್ ಕಾಲಿಂಗ್ ದ ಫಂಕ್ಷನ್ ಕಾಲ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಫಾರ್ಮಲ್ ಪ್ಯಾರಾಮೀಟರ್ ಏನ್ ಮಾಡುತ್ತೆ, ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್, ಬೇಸ್ ಅಡ್ರೆಸ್ ಆಫ್ ದ ಎಲಿಮೆಂಟ್. ಕರೆಕ್ಟ್. ಸೊ ಸಿನ್ಸ್
It is storing the address here. It is a pass by address case. ಗೊತ್ತಾಯ್ತಾ? ಅಂದ್ರೆ ನಾನು ಈ ಪರ್ಟಿಕ್ಯುಲರ್ ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ ಚೇಂಜಸ್ ಮಾಡಿದ್ರೆ ದಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ಕೇಸ್ ಆಫ್ ಆಕ್ಚುಯಲ್ ಪ್ಯಾರಾಮೀಟರ್ ಆಲ್ಸೋ. ಸೊ ಅರೇಸ್ ಅಲ್ಲಿ ಇಟ್ ಈಸ್ ಪಾಸ್ ಬೈ ಅಡ್ರೆಸ್. ಗಾಟ್ ಇಟ್? ಪಾಸ್ ಬೈ ವ್ಯಾಲ್ಯೂ ಅಲ್ಲ, ಪಾಸ್ ಬೈ ಅಡ್ರೆಸ್. ಸೊ ನೀವೇನೇ ಮಾಡಿಫಿಕೇಶನ್ ಮಾಡಿದ್ರು ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ ದಟ್ ವಿಲ್ ಬಿ ಅಪ್ಡೇಟೆಡ್ ಫಾರ್ ದ ಒರಿಜಿನಲ್ ಆಕ್ಚುಯಲ್ ಪ್ಯಾರಾಮೀಟರ್ ಆಲ್ಸೋ. ಸೊ ಪ್ರೋಗ್ರಾಮ್ ನೋಡೋಣ. ಸೇಮ್ ಹೆಡರ್ ಫೈಲ್ ಬರ್ದಿದೀವಿ. Here it is function declaration as well as function definition. ಎರಡು ಇದೆ. The control will go to the main function. Main function ಗೆ ಬಂದ್ಮೇಲೆ we have defined array A. ನೆಕ್ಸ್ಟ್ ಚೇಂಜ್ ಅಂತ ಏನ್ ಫಂಕ್ಷನ್ ಡಿಫೈನ್ ಮಾಡಿದ್ವಿ ಆ ಫಂಕ್ಷನ್ ನ ಕಾಲ್ ಮಾಡ್ತಿದೀವಿ. ಹಿಯರ್ ವಿ ಆರ್ ಓನ್ಲಿ ಪಾಸಿಂಗ್ ದ ಅರೇ. ಯಾಕೆಂದ್ರೆ ಕಂಪ್ಲೀಟ್ ಅರೇ ರೀಡ್ ಏನು ಮಾಡ್ತಿಲ್ಲ. ಜಸ್ಟ್ ವಿ ಆರ್ ಸೀಯಿಂಗ್ ವೆದರ್ ವಿ ಕ್ಯಾನ್ ಚೇಂಜ್ ದ ಎಲಿಮೆಂಟ್ಸ್ ಇನ್ ಅರೇ ಅಂತ ನೋಡ್ತಿರೋದು. ದಟ್ ಈಸ್ ಎ ಆಫ್ 1 ಈಕ್ವಲ್ಸ್ ಟು 0 ಅಂತ ಬರೆದ್ರೆ ಇಲ್ಲಿ ಇನ್ ಕೇಸ್ ಆಫ್ ಫಾರ್ಮಲ್ ಪ್ಯಾರಾಮೀಟರ್ ಅಲ್ಲಿ ಅದು ಈ ಪರ್ಟಿಕ್ಯುಲರ್ ಆಕ್ಚುಯಲ್ ಪ್ಯಾರಾಮೀಟರ್ ಅಲ್ಲ ಚೇಂಜ್ ಆಗುತ್ತಾ ಅಂತ ನೋಡ್ತಿರೋದು ನಾವು. ಗಾಟ್ ಇಟ್? ಸೊ ಚೇಂಜ್ ಆಫ್ ಎ ಕಾಲ್ ಮಾಡಿದ್ವಿ. ದಿಸ್ ಇಸ್ ಪಾಸಿಂಗ್ ದ ಅಡ್ರೆಸ್. ಸೊ ಇಲ್ಲಿ ಬೇಸ್ ಅಡ್ರೆಸ್ ಸ್ಟೋರ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಅರೇ ಆಫ್ 0 ಈಕ್ವಲ್ಸ್ ಟು 100 ಅಂತ ಕೊಟ್ವಿ. ಅಂದ್ರೆ ಸಿ ದಿಸ್ ಈಸ್ ದ ಆಕ್ಚುಯಲ್ ಪ್ಯಾರಾಮೀಟರ್ ಎ. ಏನ್ ಸ್ಟೋರ್ ಆಗಿದೆ? 10, 20, 30 ಸ್ಟೋರ್ ಆಗಿದೆ. ನೆಕ್ಸ್ಟ್ ಫಾರ್ಮಲ್ ಪ್ಯಾರಾಮೀಟರ್ ಏನಿದೆ, ಅರೇ ಎ, ಅರೇ ಈಕ್ವಲ್ಸ್ ಟು ಇಲ್ಲಿ ನಾವು ಇಂಡೆಕ್ಸ್ ವ್ಯಾಲ್ಯೂನ 100 ಅಂತ ಬರೆದ್ವಿ 0th ಇಂಡೆಕ್ಸ್ಗೆ. ಇದೆರಡು ಚೇಂಜ್ ಆಗಿಲ್ಲ. ಗಾಟ್ ಇಟ್? ಸೊ ಇವಾಗ ಏನಾಗುತ್ತೆ, ವೆದರ್ ದಿಸ್ ವಿಲ್ ಬಿ ಅಪ್ಡೇಟೆಡ್ ಆರ್ ನಾಟ್ ಅಂತ ಗೊತ್ತಿಲ್ಲ. ಆಫ್ಟರ್ ದಿಸ್ ನಾವ್ ಇಲ್ಲಿಂದ ಏನು ವ್ಯಾಲ್ಯೂ ರಿಟರ್ನ್ ಮಾಡ್ತಿಲ್ಲ. ಜಸ್ಟ್ ದ ಕಂಟ್ರೋಲ್ ವಿಲ್ ಕಮ್ ಬ್ಯಾಕ್ ಟು ಮೇನ್ ಫಂಕ್ಷನ್ ಅಂಡ್ ಇಲ್ಲಿ ನಾವು 0th ಇಂಡೆಕ್ಸ್ ಅಲ್ಲಿ ಇರೋ ಅಂತ ಎಲಿಮೆಂಟ್ ನ ಪ್ರಿಂಟ್ ಮಾಡ್ತಿದೀವಿ. ಲೆಟ್ಸ್ ಚೆಕ್ ಏನ್ ಪ್ರಿಂಟ್ ಆಗುತ್ತೆ ಅಂತ. So this was the program. Now let's see whether the index value 0 ಇರೋ ಅಂತ ವ್ಯಾಲ್ಯೂ ಚೇಂಜ್ ಆಗುತ್ತೋ ಇಲ್ವೋ ಅಂತ ನೋಡೋಣ. See, ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಜಸ್ಟ್ ಫಾರ್ 0th ಇಂಡೆಕ್ಸ್. ಇನಿಷಿಯಲೈಸ್ ಮಾಡುವಾಗ ನಾವೇನ್ ಮಾಡಿದೀವಿ, ಅರೇ ಎ ಏನಿದೆ ಅದಕ್ಕೆ ಫಸ್ಟ್ ಇಂಡೆಕ್ಸ್ಗೆ 10 ಸ್ಟೋರ್ ಮಾಡಿದ್ವಿ. ಬಟ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್, ಚೇಂಜ್ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಇಲ್ಲಿ ಏನ್ ಮಾಡಿದ್ವಿ, ವಿ ಹ್ಯಾವ್ ಚೇಂಜ್ ದ ವ್ಯಾಲ್ಯೂ ಇನ್ 0th ಇಂಡೆಕ್ಸ್. ಸೊ ವ್ಯಾಲ್ಯೂ ಚೇಂಜ್ ಆಗಿದ್ದು ಏನಾಗಿದೆ, ನಂದು ಆಕ್ಚುಯಲ್ ಪ್ಯಾರಾಮೀಟರ್ ಎ, ಅರೇ ಎ ಏನಿದೆ ಅದರಲ್ಲೂ ಕೂಡ ಚೇಂಜ್ ಆಗಿದೆ. ಸೊ 0th index ಅಲ್ಲಿ we have got 100 now. Let's see now let's print the complete array. Now let's run this program and see. See, initially first index value 100 print ಆಗಿದೆ. Next statement, next line ಅಲ್ಲಿ ಏನು print ಆಗಿದೆ, the complete array. This was the starting initialized array 10, 20, 30. So update ಆದ್ಮೇಲೆ ಏನಿದೆ ಅರೇಲಿ 100, 20, 30. Got the difference? So when we are modifying the array, ಅದ್ರಲ್ಲಿ ಏನಾಗುತ್ತೆ, ಇಫ್ ವಿ ಆರ್ ಮಾಡಿಫೈಯಿಂಗ್ ದ ಫಾರ್ಮಲ್ ಪ್ಯಾರಾಮೀಟರ್ಸ್, ಆಕ್ಚುಯಲ್ ಪ್ಯಾರಾಮೀಟರ್ ಕೂಡ ವೇರಿ ಆಗುತ್ತೆ. ಸೊ ಟಿಲ್ ನೌ ವಿ ಡಿಸ್ಕಸ್ಡ್ ಅಬೌಟ್ 1 dimensional array. Now let's see how to pass array, that is 2 dimensional array, to the functions. Got it? So this is the user defined function void display. ಇಲ್ಲೇನ್ ಮಾಡ್ತಿದೀವಿ, we are taking the 2 parameters int a, this is a 2 dimensional array, and then int rows ಅಂತ ಕೊಟ್ಟಿದೀವಿ. ಇದಕ್ಕೆ ಕಂಟ್ರೋಲ್ ಫ್ಲೋ ತರನೇ ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ಫಸ್ಟ್ ಕಂಟ್ರೋಲ್ ಎಲ್ಲಿಗೆ ಬರುತ್ತೆ, ದಟ್ ಇಸ್ ಟು ದ ವಾಯ್ಡ್ ಮೇನ್. ವಾಯ್ಡ್ ಮೇನ್ ಗೆ ಬಂದಾಗ ಹಿಯರ್ ವಿ ಹ್ಯಾವ್ ಇನಿಷಿಯಲೈಸ್ ದ ಅರೇ 2 x 3 ಡೈಮೆನ್ಷನ್ ಇದೆ ಅರೇದು, ಅಂಡ್ ಅರೇಲಿ ವಿ ಹ್ಯಾವ್ 1 2 3 4 5 6, ದಟ್ ಈಸ್ ರೋ 1, that is 0th index row, and first index row ali we have 4 5 6. This is the column 0, column 1, column 2.
ಇವಾಗ ನೆಕ್ಸ್ಟ್ ವಿ ಆರ್ ಕಾಲಿಂಗ್ ದ ಫಂಕ್ಷನ್ ಡಿಸ್ಪ್ಲೇ. ಡಿಸ್ಪ್ಲೇಲಿ ಏನ್ ಮಾಡ್ತಿದೀವಿ, ವಿ ಆರ್ ಪಾಸಿಂಗ್ ಅರೇ. ಅಲಾಂಗ್ ವಿತ್ ದಟ್ ಇಲ್ಲೇನ್ ಪಾಸ್ ಮಾಡ್ತಿದೀವಿ, ವಿ ಆರ್ ಪಾಸಿಂಗ್ ರೋ ಸೈಜ್. ರಿಮೆಂಬರ್ ದಿಸ್. ಕಾಲಮ್ ಸೈಜ್ ಅಲ್ಲ, ರೋ ಸೈಜ್. ವಿ ಹ್ಯಾವ್ 2 rows, ಸೊ ಇಲ್ಲಿ 2 ಅಂತ ಪಾಸ್ ಮಾಡಿದ್ವಿ. ಅದೇ ತರ ಇಫ್ ವಿ ಹ್ಯಾಡ್ 3 rows, ಇಲ್ಲಿ 3 ಪಾಸ್ ಮಾಡ್ಬೇಕಿತ್ತು. ಗಾಟ್ ಇಟ್. ಸೇಮ್ ಒನ್ ಡೈಮೆನ್ಷನಲ್ ಅರೇಲಿ ಯಾವ ರೀತಿ ಜಸ್ಟ್ ದ ಅಡ್ರೆಸ್ ವಿಲ್ ಬಿ ಪಾಸ್ಡ್ ಆನ್ ಟು ದ ಫಾರ್ಮಲ್ ಪ್ಯಾರಾಮೀಟರ್ಸ್, ಅದೇ ತರ ಇಲ್ಲೂ ಕೂಡ ಫಸ್ಟ್ ಬೇಸಿಕ್ ಅಡ್ರೆಸ್ ದಟ್ ಈಸ್ ದಿಸ್ ಒನ್, 0th row 0th ಕಾಲಮ್ ಅಲ್ಲಿ ಇರುವಂತ ಎಲಿಮೆಂಟ್ ಏನಿದೆ ಇದ್ರದ್ದು ಇನಿಷಿಯಲ್ ಬೇಸ್ ಅಡ್ರೆಸ್ ಪಾಸ್ ಆಗುತ್ತೆ ಫಾರ್ ದ ಫಾರ್ಮಲ್ ಪ್ಯಾರಾಮೀಟರ್. ಸೊ ಈ ಫಂಕ್ಷನ್ ಕಾಲ್ ಆದಾಗ ಏನಾಗುತ್ತೆ, ಕಂಟ್ರೋಲ್ ವಿಲ್ ಕಮ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇಲ್ಲಿ ಇಂಟ್ ಎಲ್ಲಿ ಇಟ್ ವಿಲ್ ಸ್ಟೋರ್ ದ ಅರೆ ಏನ್ ಪಾಸ್ ಮಾಡಿದೀವಿ ಅದು ಸ್ಟೋರ್ ಆಗ್ತಿದೆ. ಹಿಯರ್ ಇಟ್ ಈಸ್ ಕಂಪಲ್ಸರಿ ಟು ಮೆನ್ಷನ್ ದ ಕಾಲಮ್ ಸೈಜ್. ಕಾಲಮ್ ಸೈಜ್ ನ ನೀವು ಕಂಪಲ್ಸರಿಲಿ ಮೆನ್ಷನ್ ಮಾಡ್ಲೇಬೇಕು. ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆ ನಾವು ಪಾಸ್ ಮಾಡಿರೋಂತ ಅರೇಲಿ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು. ವೈ? ಬಿಕಾಸ್ ಕಂಪೈಲರ್ ಇಟ್ ಶುಡ್ ನೋ ದ ನಂಬರ್ ಆಫ್ ಕಾಲಮ್ಸ್. ಏನಕ್ಕೆ? ಟು ಕ್ಯಾಲ್ಕುಲೇಟ್ ದ ಅಡ್ರೆಸ್ ಆಫ್ ಈಚ್ ಎಲಿಮೆಂಟ್. ಒನ್ ಡೈಮೆನ್ಷನಲ್ ಅರೇಲಿ ಇಟ್ ವಾಸ್ ನಾಟ್ ನೆಸೆಸರಿ ಟು ಡಿಫೈನ್ ದ ಅರೇ ಸೈಜ್ ಹಿಯರ್. ಇಲ್ಲಿ ಅರೇ ಸೈಜ್ ನ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಜಸ್ಟ್ ಎ ಬ್ರಾಕೆಟ್ ಅಂತ ಬರೀತಿದ್ವಿ. ಬಟ್ ಹಿಯರ್ ಇನ್ ಕೇಸ್ ಆಫ್ 2 ಡೈಮೆನ್ಷನಲ್ ಅರೇ ನೀವು ರೋ ಸೈಜ್ ನ ಸ್ಕಿಪ್ ಮಾಡಬಹುದು, ಬಟ್ ನಾಟ್ ದ ಅರೇ, ಸಾರಿ ಕಾಲಮ್ ಸೈಜ್. ಏನಕ್ಕೆ ಅಂದ್ರೆ ಒಂದ್ ಪರ್ಟಿಕ್ಯುಲರ್ ರೋಲಿ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆ ಅಂತ ಅದಕ್ಕೆ ಗೊತ್ತಾಗ್ಲಿಲ್ಲ ಕಂಪೈಲರ್ಗೆ ಅಂದ್ರೆ ಇಟ್ ಕೆನಾಟ್ ಕ್ಯಾಲ್ಕುಲೇಟ್ ದ ಅಡ್ರೆಸ್ ಆಫ್ ನೆಕ್ಸ್ಟ್ ಎಲಿಮೆಂಟ್. ಫಸ್ಟ್ ಎಲಿಮೆಂಟ್ ಇನ್ ಮಾತ್ರ ಅಡ್ರೆಸ್ ಗೊತ್ತಿರುತ್ತೆ, ದಟ್ ಈಸ್ 1000 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಎಲಿಮೆಂಟ್ ಗೆ ಅಡ್ರೆಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ 1004 ಬರುತ್ತೆ. ಅಂಡ್ ನೆಕ್ಸ್ಟ್ ತಿರ್ಗಾ ನೆಕ್ಸ್ಟ್ ಎಲಿಮೆಂಟ್ ಇದೆಯೋ ಇಲ್ವಾ ಅಂತ ಅದಕ್ಕೆ ಗೊತ್ತಿರ್ಬೇಕಲ್ವಾ. ವಿತೌಟ್ ನೋಯಿಂಗ್ ದ ನಂಬರ್ ಆಫ್ ಕಾಲಮ್ಸ್, ಎಷ್ಟು ಕಾಲಮ್ಸ್ ಇದೆ ಆ ರೋ ಅಲ್ಲಿ ಅಂತ ಗೊತ್ತಿಲ್ದೇನೆ ಇಟ್ ಕೆನಾಟ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅಡ್ರೆಸ್ಸಸ್. ಗಾಟ್ ಇಟ್. ಸೊ ಅದಕ್ಕೇನೆ ಇಟ್ ಈಸ್ ಮ್ಯಾಂಡೇಟರಿ ಟು ಮೆನ್ಷನ್ ದ ಕಾಲಮ್ ಸೈಜ್. ನೆಕ್ಸ್ಟ್ ಹಿಯರ್ ವಿ ವಿಲ್ ಪಾಸ್ ದ ರೋ ಸೈಜ್ ಏನ್ 2 ಅಂತ ಪಾಸ್ ಮಾಡಿದ್ವಿ, ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಎಲಿಮೆಂಟ್ ರೋಸ್. ಸೇಮ್ ಅಲ್ಲಿ ಯಾವ ರೀತಿ ನಾವು ಅರೇ ಸೈಜ್ ನ ಪಾಸ್ ಮಾಡ್ಬೇಕಿತ್ತು ಅದೇ ತರ ಹಿಯರ್ ವಿ ನೀಡ್ ಟು ಪಾಸ್ ದ ರೋ ಸೈಜ್ ಅಂಡ್ ಕಾಲಮ್ ಸೈಜ್ ಶುಡ್ ಬಿ ಮೆನ್ಷನ್ಡ್ ಹಿಯರ್. ಗಾಟ್ ಇಟ್. ನೆಕ್ಸ್ಟ್ ಇಂಟ್ ಐ ಅಂಡ್ ಜೆ ತಗೊಂಡಿದೀವಿ. ದಿಸ್ ಇಸ್ ಟು ರೀಡ್ ದ ರೋಸ್ ಅಂಡ್ ದಿಸ್ ಜೆ ಇಸ್ ಟು ರೀಡ್ ದ ಕಾಲಮ್ಸ್. ನೆಕ್ಸ್ಟ್ ಇಲ್ಲಿ ವಿ ಆರ್ ಪ್ರಿಂಟಿಂಗ್ ದ ಗಿವನ್ ಅರೇ ಏನ್ ಪಾಸ್ ಮಾಡಿದೀವಿ ಅದನ್ನ ಪ್ರಿಂಟ್ ಮಾಡ್ತಿದೀವಿ. ದಟ್ ಈಸ್ ಐ ಈಕ್ವಲ್ಸ್ ಟು 0, ಐ ಲೆಸ್ ದನ್ ರೋಸ್ ಇದೆ, ದಟ್ ಈಸ್ ಐ ಲೆಸ್ ದನ್ ನಂಬರ್ ಆಫ್ ರೋಸ್ 2 ಇತ್ತು, ಸೊ 2 ಅಂಡ್ ಐ ಪ್ಲಸ್ ಪ್ಲಸ್. ಇಲ್ಲಿ ಜೆ ಲೆಸ್ ದನ್ 3 ನೇ ಮೆನ್ಷನ್ ಮಾಡಿದೀವಿ ಬಿಕಾಸ್ ಇಟ್ ಇಸ್ ಕಾಲಮ್ ಸೈಜ್. ನೀವು ಅದೇ ಕಾಲಮ್ ಸೈಜ್ ಮತ್ತೆ ರೋ ಸೈಜ್ ನ ಯೂಸರ್ ಇನ್ಪುಟ್ ತಗೊಂಡಿದ್ದೀರಿ ಅಂದಿದ್ರೆ ಇಲ್ಲಿ ನೀವು ಎನ್ ಅಂತಾನೆ ಮೆನ್ಷನ್ ಮಾಡ್ಬೇಕಾಗ್ತಿತ್ತು, ಎ ಆಫ್ ಎನ್ ಅಂತ. ಬಿಕಾಸ್ ಎನ್ ವ್ಯಾಲ್ಯೂ ನಾವು ಇನಿಷಿಯಲೈಸ್ ಮಾಡ್ಕೊಂಡಿರ್ತೀವಿ ಸ್ಟಾರ್ಟಿಂಗ್ ಅಲ್ಲೇ, ದಟ್ ವಿ ವಿಲ್ ಮೆನ್ಷನ್ ಹಿಯರ್. ನೆಕ್ಸ್ಟ್ ವಿಲ್ print the elements in this printf statement. Got it. So ಈ program run ಮಾಡಿ ನೋಡೋಣ. So this is the program. Void display int main ಎಲ್ಲ ಇದೆ. Now let's run this. See, it is printing the array. Array print ಆಗೋದು ಎಲ್ಲಿ ಕೊಟ್ಟಿರೋದು in case of display statement. Got it. ಸೊ ನೀವು ಇಲ್ಲಿ ನಾವು ಡಿಸ್ಪ್ಲೇ ಫಂಕ್ಷನ್ ರನ್ ಮಾಡಿದೀವಿ. ಸಿಮಿಲರ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್. ಸೊ ಅಲ್ಲೂ ಕೂಡ ನೀವು ಯು ಕ್ಯಾನ್ ಕಾಲ್ ದ ಫಂಕ್ಷನ್ ಮಲ್ಟಿಪ್ಲಿಕೇಶನ್ ಅಂತ ಒಂದು ಫಂಕ್ಷನ್ ಡಿಫೈನ್ ಮಾಡ್ಕೊಂಡು ಅಂಡ್ ದೆನ್ ಯು ಕ್ಯಾನ್ ಪಾಸ್ ದ ವ್ಯಾಲ್ಯೂಸ್. ಅರೇ ಎ ಅಂಡ್ ಬಿ ಪಾಸ್ ಮಾಡಿ ಯು ಕ್ಯಾನ್ ಟೇಕ್ ದ ಕ್ಯಾಲ್ಕುಲೇಟ್ ದ ಮಲ್ಟಿಪ್ಲಿಕೇಶನ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಅದನ್ನ ಸಪರೇಟ್ ಫಂಕ್ಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಸಿಮಿಲರ್ಲಿ ಟ್ರಾನ್ಸ್ಪೋಸ್ಗೂ ಇದೇ ರೀತಿ ಫಂಕ್ಷನ್ ಯೂಸ್ ಮಾಡಿ ಬರಿಬಹುದು. ಅಡಿಷನ್ ಆಫ್ 2 ಮ್ಯಾಟ್ರಿಸಸ್ಗೂ ಫಂಕ್ಷನ್ಸ್ ಯೂಸ್ ಮಾಡಬಹುದು. ಸೊ ಇಟ್ ಡಿಪೆಂಡ್ಸ್ ಯಾವ ರೀತಿ ನೀವು ಯೂಸರ್ ಇನ್ಪುಟ್ ತಗೊಳ್ತಿರ್ತೀರಾ ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಪಾಸ್ ದ ಪ್ಯಾರಾಮೀಟರ್ಸ್. ಸೊ ದಟ್ಸ್ ವಾಟ್ ಮ್ಯಾಟರ್ಸ್. ಟ್ರೈ ಮಾಡಿ, ಟ್ರೈ ಟು ರೈಟ್ ದ ಪ್ರೋಗ್ರಾಮ್ ಆಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯೂಸಿಂಗ್ ಫಂಕ್ಷನ್. So if you have tried the program, just comment multiplication. Now let's move to the next topic, that is strings. So till now we discussed about arrays. Arrays ಯಾವ ತರ ಪಾಸ್ ಮಾಡ್ತೀವಿ ಅಂತ ನೋಡಿದ್ವಿ. Now let's discuss how to pass the string to the function. See, basically ನಾವು string ನ ಏನಂತ ಡಿಫೈನ್ ಮಾಡಿದೀವಿ. This is a character array, correct? Character array which is ending with the escape sequence null character.
ಈ ನಲ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಇಟ್ ಈಸ್ ಜಸ್ಟ್ ಅ ಕ್ಯಾರೆಕ್ಟರ್ ಅರೇ. ಅದೇ ಕ್ಯಾರೆಕ್ಟರ್ ಅರೇಲಿ ಲಾಸ್ಟ್ ಎಂಡಿಂಗ್ ಅಲ್ಲಿ ವಿ ಹ್ಯಾವ್ ದಿಸ್ ನಲ್ ಕ್ಯಾರೆಕ್ಟರ್ ಅಂದ್ರೆ ದಟ್ ವಿಲ್ ಬಿಕಮ್ ಅ ಸ್ಟ್ರಿಂಗ್. ಸೊ ಪಾಸಿಂಗ್ ಸ್ಟ್ರಿಂಗ್ಸ್ ಟು ದ ಫಂಕ್ಷನ್ ಇಟ್ ಈಸ್ ಸಿಮಿಲರ್ ಟು ದ ಅರೇ. ಯಾವ ರೀತಿ ನಾವು ಅರೇ ಪಾಸ್ ಮಾಡ್ತೀವಿ ಅದೇ ತರ ನಾವು ಸ್ಟ್ರಿಂಗ್ ನ ಕೂಡ ಪಾಸ್ ಮಾಡೋದು. ದ ಡಿಫರೆನ್ಸ್ ಈಸ್ ಫಂಕ್ಷನ್ ಕಾಲ್ ಮಾಡುವಾಗ ಹಿಯರ್ ವಿ ವಿಲ್ ನಾಟ್ ಮೆನ್ಷನ್ ದ ಸೈಜ್ ಆಫ್ ದ ಅರೇ ಸೈಜ್ ಅಥವಾ ಸ್ಟ್ರಿಂಗ್ ಸೈಜ್ ಏನಿರುತ್ತೆ ಅದನ್ನ ನಾವು ಪಾಸ್ ಮಾಡಕ್ ಹೋಗಲ್ಲ. ದಟ್ಸ್ ಇಟ್. ಅಲ್ಲಿ ಅರೇಸ್ಗೆ ವಿ ಯೂಸ್ ಟು ಗಿವ್ ದ ರೋ ಸೈಜ್ ಅಥವಾ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ನಾವೇ ಮೆನ್ಷನ್ ಮಾಡಿ ಫಂಕ್ಷನ್ ಕಾಲ್ ಮಾಡುವಾಗ ಮೆನ್ಷನ್ ಮಾಡ್ತಿದ್ವಿ. ಬಟ್ ಇನ್ ಕೇಸ್ ಆಫ್ ಸ್ಟ್ರಿಂಗ್ ವಿ ವಿಲ್ ನಾಟ್ ಮೆನ್ಷನ್ ದಟ್. ದಟ್ಸ್ ಇಟ್. ಸೊ ಲೆಟ್ಸ್ ಸಿ ದ ಪ್ರೋಗ್ರಾಮ್. ಸೊ now the control is in user defined function length. Okay, first let's write the string Ramesh ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ವಿ ಸ್ಟ್ರಿಂಗ್ ನ. ಸೊ ಹಿಯರ್ ದಿಸ್ ವಿಲ್ ಟೇಕ್ ದ ಅಡ್ರೆಸ್ ಆಫ್ ಫಸ್ಟ್ ಕ್ಯಾರೆಕ್ಟರ್. ಆರ್ ಏನಿದೆ ಇದ್ರದ್ದು ಅಡ್ರೆಸ್ ಸ್ಟೋರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಂಟ್ ಐ ತಗೊಂಡಿದೀವಿ. ಇನ್ ಕೇಸ್ ಆಫ್ ವೈಲ್ ಲೂಪ್ ನೋಡಿ ಕಂಡೀಷನ್ ಅಬ್ಸರ್ವ್ ಮಾಡಿ, ಟಿಲ್ ದ ಸ್ಟ್ರಿಂಗ್ ರೀಚಸ್ ದ ನಲ್ ಕ್ಯಾರೆಕ್ಟರ್ ಅಲ್ಲಿವರೆಗೂ ಇಟರೇಷನ್ ಅಂತ ತಗೊಂಡಿದೀವಿ. ಕರೆಕ್ಟ್. ಯಾವಾಗ ಈ ಪರ್ಟಿಕ್ಯುಲರ್ ಕಂಡೀಷನ್ ಫಾಲ್ಸ್ ಆಗುತ್ತೆ ದಟ್ ಟೈಮ್ ದ ವೈಲ್ ಲೂಪ್ ವಿಲ್ ಬಿ ಬ್ರೋಕನ್. ಸೊ ಅಬ್ಸರ್ವ್ ದಿಸ್. ಇನ್ ಕೇಸ್ ಆಫ್ ಅರೇ ದ ಲಾಸ್ಟ್ ಕ್ಯಾರೆಕ್ಟರ್ ಏನ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ದಟ್ಸ್ ವೈ ನಾವೇನ್ ಮಾಡ್ತಿದ್ವಿ, ವಿ ಯೂಸ್ ಟು ಗಿವ್ ದ ಅರೇ ಸೈಜ್. 3 ಎಲಿಮೆಂಟ್ಸ್ ಇರುತ್ತೆ, 4 ಎಲಿಮೆಂಟ್ಸ್ ಇರುತ್ತೆ ಅನ್ನೋದನ್ನ ಪ್ಯಾರಾಮೀಟರ್ ನಾವು ಪಾಸ್ ಮಾಡ್ತಿದ್ವಿ. ಬಟ್ ಇನ್ ಕೇಸ್ ಆಫ್ ಸ್ಟ್ರಿಂಗ್ ವಿ ನೋ ದ ಲಾಸ್ಟ್ ಕ್ಯಾರೆಕ್ಟರ್ ಏನಿರುತ್ತೆ ಪರ್ಟಿಕ್ಯುಲರ್ಲಿ ಅನ್ನೋದು ಗೊತ್ತು. ದಟ್ ಇಸ್ ದ ನಲ್ ಕ್ಯಾರೆಕ್ಟರ್. ಸೊ ಅದಕ್ಕೇನೆ ಹಿಯರ್ ಇನ್ ಕೇಸ್ ಆಫ್ ಸ್ಟ್ರಿಂಗ್ ವಿ ವಿಲ್ ನಾಟ್ ಪಾಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಪಾಸ್ ಮಾಡಕ್ ಹೋಗಲ್ಲ. ಜಸ್ಟ್ ಟಿಲ್ ಇಟ್ ರೀಚಸ್ ದ ನಲ್ ಕ್ಯಾರೆಕ್ಟರ್ ಅದು ಎಕ್ಸಿಕ್ಯೂಟ್ ಆಗ್ಲಿ ಅಂತ ಬಿಡ್ತೀವಿ ಅಷ್ಟೇ. ಗಾಟ್ ಇಟ್. ಸೊ ನಾವು ಐ ಇಸ್ 0 ವೈಲ್ ಐ ಪ್ಲಸ್ ಪ್ಲಸ್. ಸೊ ಈಚ್ ಕ್ಯಾರೆಕ್ಟರ್ ನ ರೀಡ್ ಮಾಡುತ್ತೆ. ದಿಸ್ ಐ ಈಸ್ ನಥಿಂಗ್ ಬಟ್ ದ ಲೆಂತ್. ಈ ಐ ಯೂಸ್ ಮಾಡ್ಕೊಂಡು ನಾವು ಲೆಂತ್ ನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಸೊ ದಟ್ ಈಸ್ ಇನಿಷಿಯಲಿ ಫಸ್ಟ್ ಇಟರೇಷನ್ ಅಲ್ಲಿ ಏನಾಗುತ್ತೆ, ಐ ಈಸ್ 0. ಸೊ 0th ಇಂಡೆಕ್ಸ್ ಅಲ್ಲಿ ಏನಿದೆ ಆರ್ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್, ಇಟ್ ಈಸ್ ಟ್ರೂ. ಸೊ ಏನಾಗುತ್ತೆ, ಐ ವಿಲ್ ಬಿ ಇನ್ಕ್ರಿಮೆಂಟೆಡ್. ಸೊ 0 ಇಂದ 1 ಗೆ ಇನ್ಕ್ರಿಮೆಂಟ್ ಆಯ್ತು. ನೆಕ್ಸ್ಟ್ ಅಗೇನ್ ಫಸ್ಟ್ ಇಂಡೆಕ್ಸ್ ಅಲ್ಲಿ ಏನಿದೆ ಎ. ಸೊ ಎ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಅಗೇನ್ ದಿಸ್ ಇಸ್ ಟ್ರೂ. ಸೊ ಐ ಅಗೇನ್ ಇನ್ಕ್ರಿಮೆಂಟ್ ಆಗುತ್ತೆ, 2 ಆಯ್ತು. ಅಗೇನ್ ನೆಕ್ಸ್ಟ್ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ವಿ ಹ್ಯಾವ್ ಎಂ. ಸೊ ಎಂ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್, ಇದು ಕೂಡ ಟ್ರೂ. Again, I is incremented as 3. Third index we have E. So E not equal to the null character. True. So ಅದೇ ತರ ಏನಾಗುತ್ತೆ, next it will calculate for S. Next index ಏನ್ ಸ್ಟೋರ್ ಆಗಿದೆ S ಇದೆ, that will be calculated. ಇದು ಕೂಡ ಟ್ರೂ ಬರುತ್ತೆ. 5 ತಗೊಳ್ತು. Next after that it will move to the H. H not equal to null character. This is also true. So I increment ಆಯ್ತು 6. ನೆಕ್ಸ್ಟ್ ಅಗೇನ್ 6th ಇಂಡೆಕ್ಸ್ ಮೂವ್ ಆದಾಗ ಏನಾಯ್ತು, ದಟ್ ಈಸ್ ನಲ್ ಕ್ಯಾರೆಕ್ಟರ್ ನಾಟ್ ಈಕ್ವಲ್ ಟು ನಲ್ ಕ್ಯಾರೆಕ್ಟರ್ ಬರುತ್ತೆ. ದಿಸ್ ಈಸ್ ಫಾಲ್ಸ್. ಸೊ ಇದು ಫಾಲ್ಸ್ ಆದಾಗ ಏನಾಗುತ್ತೆ, ದ ಲೂಪ್ ವೈಲ್ ಲೂಪ್ ವಿಲ್ ಬಿ ಬ್ರೋಕನ್. ಐದು ಫೈನಲ್ ವ್ಯಾಲ್ಯೂ ಏನಿತ್ತು 6 ಇದೆ, ದಟ್ ವಿಲ್ ಬಿ ರಿಟರ್ನ್ ಐ ಅಲ್ಲಿ ಇಟ್ ವಿಲ್ ರಿಟರ್ನ್ 6 ಅಂಡ್ ಹಿಯರ್ ಇಟ್ ವಿಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಲೆಂತ್ ಈಕ್ವಲ್ಸ್ ಟು 6 ಅಂತ ಪ್ರಿಂಟ್ ಆಗುತ್ತೆ. Got it. So now let's run this program. This is the program. Enter a string. Let's give it as Ramesh itself. The length is 6. So it is to how to pass array to a function and how to pass string to a function. So in the next video, let's discuss about recursion. Thank you for watching the video. And ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please like the video and subscribe to the channel Ved IQ Classes.